ಸ್ನೇಹಿತರೆ, ಈ ವಾರ ಇವತ್ತು ಮಿಡ್ ವೀಕ್ ಎಲಿಮಿನೇಷನ್ ಸ್ಟಾರ್ಟ್ ಆಯಿತು. ಸೊ ಹನುಮಂತನನ್ನ ಟಾರ್ಗೆಟ್ ಮಾಡಿದ್ದಾರೆ. ಸೊ ಈಗ ಹನುಮಂತ ಅವರು ಆಚೆ ಹೋಗ್ತಾರಾ ಅನ್ನೋ ಅನುಮಾನ ಕೂಡ ಕಾಡ್ತಾ ಇದೆ ವೀಕ್ಷಕರೇ. ಬನ್ನಿ ಈ ಒಂದು ವಿಚಾರವನ್ನ ನೋಡ್ಕೊಂಡ್ ಬರೋಣ. ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಕ್ಲಿಕ್ ಮಾಡಿ ವೀಕ್ಷಕರೇ. ಸ್ನೇಹಿತರ, ಬಿಗ್ ಬಾಸ್ ಮನೆಯಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಂತಹ ಹನುಮಂತನಿಗೆ ಈ ಒಂದು ದಿಢೀರಂದು ಈ ರೀತಿ ಮಿಡ್ ವೀಕ್ ಎಲಿಮಿನೇಷನ್ಗೆ ಕಾರಣ ಏನು ಅನ್ನೋದು ನಿಜಕ್ಕೂ ಅಭಿಮಾನಿಗಳಿಗೆ ಗೊತ್ತಾಗ್ತಾ ಇಲ್ಲ ವೀಕ್ಷಕರೇ. ಸೊ ಎಲ್ಲದರಲ್ಲೂ ಕೂಡ ಬಹಳ ಉತ್ತಮ ಟಾಸ್ಕ್, ಉತ್ತಮ ಸ್ಪರ್ಧೆಗಳನ್ನು ಹಾಡ್ತಿರುವಂತಹ ಹನುಮಂತನನ್ನ ಇದೀಗ ಟಾರ್ಗೆಟ್ ಮಾಡಿದ್ದಾರೆ ಅನ್ನುವುದು ಕಾಣ್ತಾ ಇದೆ. ಸೊ ಹನುಮಂತನನ್ನ ಇವತ್ತು ಕುಗ್ಗಿಸುವ ಕೆಲಸವನ್ನ ಬಿಗ್ ಬಾಸ್ ಮನೆಯಲ್ಲಿ ನಡೆದಿದೆ ಅಂತಾನೆ ಹೇಳ್ಬೋದು. ಸೊ ಇವತ್ತು ಚೀಫ್ ಗೆಸ್ಟ್ ಆಗಿ ಬಿಗ್ ಬಾಸ್ ಮನೆಗೆ ಒಳಗೆ ಎಂಟ್ರಿ ಕೊಟ್ಟಂತಹ ರಾಮಾಚಾರಿ ಸೀರಿಯಲ್ನ ಚಾರುಲತಾ ಹಾಗೆ ರಾಮಾಚಾರಿ. ಸೊ ಈ ವಿಡಿಯೋ ನೋಡ್ತಿದ್ದಂತೆ ಅನೇಕರು ಕೂಡ ಖುಷಿಯನ್ನ ವ್ಯಕ್ತಪಡಿಸಿದ್ರು. ಸೊ ಹಳ್ಳಿ ಮುಗ್ಧನಂತಿರುವಂತಹ ಹನುಮಂತನ ಮೇಲೆ ಅನೇಕ ಫ್ಯಾನ್ಸ್ ಫೇಸ್ಗಳು ಸ್ಟಾರ್ಟ್ ಆಗಿದ್ದು, ಹನುಮಂತನಿಗೆ ಸಪೋರ್ಟ್ಗಳು ಜಾಸ್ತಿ ಬರ್ತಾ ಇದ್ದು, ಹನುಮಂತ ಗೆದ್ರೆ ನಿಜಕ್ಕೂ ಬಿಗ್ ಬಾಸ್ ಮನೆಯಲ್ಲಿ ನಾವುಗಳು ಸೋಲ್ತೀವಿ ಅನ್ನುವಂತಹ ಊಹೆಗಳನ್ನ ಸ್ಪರ್ಧಿಗಳು ಇಟ್ಕೊಂಡು ಹನುಮಂತನನ್ನ ಆಚೆ ಕಳಿಸುವ ಪ್ಲಾನ್ ಕೂಡ ಮಾಡಿದ್ರು ಅಂತಾನೆ ಅನ್ಕೋಬಹುದು. ಸೊ ಇದೀಗ ಹನುಮಂತನನ್ನ ಎಲ್ಲದರಲ್ಲೂ ಕೂಡ ನಾಮಿನೇಟ್ ಮಾಡಿ ಇದೀಗ ಹನುಮಂತನನ್ನ ಇದೀಗ ಮಿಡ್ ವೀಕ್ ಎಲಿಮಿನೇಷನ್ಗೆ ಇದೀಗ ಸ್ಪರ್ಧಿಗಳೇ ಕಾರಣರಾಗಿದ್ದಾರೆ. ಮಿಡ್ ವೀಕ್ ಎಲಿಮಿನೇಷನ್ ಸ್ಟಾರ್ಟ್ ಆಗ್ತಿದ್ದಂತೆ ಹನುಮಂತನ ಹೆಸರು ಕೇಳಿ ಬಂದಿದ್ದು, ಹನುಮಂತ ನಿಜಕ್ಕೂ ಒಂದು ಕ್ಷಣ ಶಾಕ್ ಆಗಿದ್ದಾರೆ ವೀಕ್ಷಕರ. ಮುಗ್ಧ ಮಾತಿನಿಂದ ಒಂದೇ ಒಂದು ಲೆವೆಲ್ ನಲ್ಲಿ ಮಾತನಾಡುವಂತಹ, ಒಂದೇ ರೀತಿಯಾಗಿ ಖಡಕ್ ಆಗಿ ವಾರ್ನಿಂಗ್ ಕೊಡುವಂತಹ ಹನುಮಂತನನ್ನ ಇದೀಗ ಮಿಡ್ ವೀಕ್ ನಲ್ಲಿ ಆಚೆ ಕಳಿಸೋದು ನಿಜಕ್ಕೂ ಸರಿಯಿಲ್ಲ ಅಂತ ಅಭಿಮಾನಿಗಳು ಇದೀಗ ಕಮೆಂಟ್ ಆಗ್ತಾ ಇದ್ದವರು ನೋಡಿದ್ರೆ ನಿಜಕ್ಕೂ ಬೇಸರ ಆಗುತ್ತೆ ವೀಕ್ಷಕರೇ. ಸೊ ಈಗ ಮಿಡ್ ವೀಕ್ ಎಲಿಮಿನೇಷನ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಹನುಮಂತ್ ಅವರು ಆಚೆ ಹೋಗ್ತಾರಾ ಇಲ್ಲ ಬಿಗ್ ಬಾಸ್ ಟ್ವಿಸ್ಟ್ಗೆ ಏನಾದರೂ ಒಳಗೆ ಇರ್ತಾರಾ ನೋಡೋಣ ವೀಕ್ಷಕರೇ. ಅಲ್ಲಿವರೆಗೂ ನೋಡ್ತಾ ಇರಿ ಈ ವಿಡಿಯೋವನ್ನ. ಇದ್ರ ಬಗ್ಗೆ ನಿಮ್ಮ ಮನಸ್ಸಿಗೆ ತಿಳಿಸಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.